ನಮಸ್ತೆ ಎಲ್ರಿಗೂ. ಸೊ ಇವತ್ತು ಗುರುವಾರ, ಮಕ್ಕಳಿಗೆ ಮತ್ತು ರಜೆ ಕೊಟ್ಟಿದ್ದಾರೆ. ಸೊ ಇವತ್ತು ವಾಲ್ಮೀಕಿ ಜಯಂತಿ ಇರೋದ್ರಿಂದ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇದೆ. ನಿನ್ನೆ ಬಂದುಬಿಟ್ಟು ಮಳೆ ಜಾಸ್ತಿ ಇದೆ ಅಂತ ರಜೆ ಕೊಟ್ಟಿದ್ರು. ಇವತ್ತು ಗೌರ್ಮೆಂಟ್ ಹಾಲಿಡೇ. ಸೊ ಹಾಗಾಗಿ ಮಿಸ್ಟಿ ಮನೆಯಲ್ಲೇ ಇದ್ದಾರೆ. ಟಿಫನ್ ಇವತ್ತು ಲೇಟಾಗೋಯಿತು. ಮಕ್ಕಳಿಗೆ ರಜೆ ಇದೆ ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ ಎದ್ದೇಳೋ ಅಷ್ಟೊತ್ತಿಗೆ. ಮಳೆ ತುಂಬ ಬರ್ತಾ ಇತ್ತಲ್ಲ, ಸೊ ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಅನಿಸುತ್ತೆ. ನಾನಿಲ್ಲಿ ಟಿಫನಿಗೆ ಹೆಸ್ರು ಕಾಳು ಪಲ್ಯ ಮಾಡಿ ಹಾಗೆ ಚಪಾತಿ ಮಾಡ್ತಾಯಿದ್ದೆ. ಚಪಾತಿಗೆಲ್ಲ ಪಲ್ಯ ಇದ್ರೇ ಚೆಂದ. ಈ ಚಟ್ನಿ ಎಲ್ಲ ಅಷ್ಟು ಚೆನ್ನಾಗಲ್ಲ. ನನ್ನ ಮಗ ನೋಡಿ ಎದ್ಬಿಟ್ಟು ಪ್ಯಾಂಟ್ ಯಾರ ಹತ್ರನೂ ಹಾಕಿಸ್ಕೋತಾ ಇಲ್ಲ, ಹಂಗೆ ಓಡಾಡ್ತಾ ಇದ್ದಾನೆ. ಅಲ್ಲಿಂದ ಕಿಚನಿಂದ ಹಾಲ್ಗೆ, ಹಾಲಿಂದ ಕಿಚನ್ಗೆ. ಅದೇ ಹೇಳ್ತಾ ಇದ್ದೆ, ಫಸ್ಟ್ ನೀನು ಪ್ಯಾಂಟ್ ಹಾಕು, ಆಮೇಲೆ ಚಪಾತಿ ಕೊಡ್ತೀನಿ ಅಂತ. ನಮ್ಮ ಮನೆಯವರು ಡ್ಯೂಟಿಗಾಗಲೇ ರೆಡಿಯಾಗಿದ್ದಾರೆ. ಸೊ ಅವ್ರಿಗೆ ಚಪಾತಿನ ಹಾಕ್ಕೊಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಕುಕ್ಕರ್ ಕೂಡ ಇನ್ನೂ ವಿಸಲ್ ಹೋಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇನ್ನೂ ಲೇಟಾಗೋಯಿತು. ನಾನು ಹೆಸ್ರು ಕಾಳು ಪಲ್ಯ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಸೇರಿಸ್ಬಿಟ್ಟು, ಇಲ್ಲಿ ನನಗೆ ಏನು ಮಸಾಲೆ ಎಲ್ಲ ರುಬ್ಬಿ ಏನು ಮಾಡೋಕ್ಕೋಗಲ್ಲ. ಅದೇನಾದ್ರು ಫಂಕ್ಷನ್ಸ್ ಇದ್ದಾಗ ಮಾತ್ರನೇ ಆ ಥರ ಎಲ್ಲ ಮಾಡೋದು. ಸ್ಪೈಸಸ್ ಎಲ್ಲ ಹಾಕಿ ಮಾಮೂಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೇ ಟೊಮೆಟೊ, ಈ ತರಕಾರಿ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹೆಸ್ರು ಕಾಳನ್ನ ಹಾಕಿದ್ದೀನಿ. ಸೊ ಅದು ಅನ್ನಕ್ಕೂ ಸೂಟಾಗುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಾಡಿದೆ. ಡ್ಯಾಡಿ ಆಗಲೇ ಟೈಮ್ ಆಗಿದೆ ಅಂತ ಕಾಯ್ಕೊಂಡು ಕೂತಿದ್ರು. ಇಲ್ಲಿ ನಮ್ಮ ಮಿಸ್ಟಿಗೆ ರೆಡಿ ಮಾಡ್ತಾ ಇರೋದು. ಸೊ ಅವಳಿಗೆ ಒಂದು 10 ಡೇಸ್ ಆಯಿತು ಹಲ್ಲಿಗೆ ಕ್ಲಿಪ್ ಹಾಕ್ಸಿದ್ದೀವಿ. ಸೊ ಹಾಗಾಗಿ ಅವಳು ಚಪಾತಿ ತಿನ್ನೋಕ್ಕಾಗಲ್ಲ. ಮೊಸರಿಗೆ ಒಂದು 10 ನಿಮಿಷ ಚಪಾತಿನ ಸಣ್ಣ ಕಟ್ ಮಾಡಿ ಹಾಕಿ, ಮೊಸರೊಳಗಡೆ ಸ್ವಲ್ಪ ಏನು ಸಾಲ್ಟ್ ಹಾಕ್ಕೊಂಡಿದ್ದಾಳೆ ಟೇಸ್ಟ್ ಸಿಗಲಿ ಅಂತ. ಸಣ್ಣ ಕಟ್ ಮಾಡಿ ಹಾಕಿ ಒಂದು 10 ನಿಮಿಷ ಸೋಕ್ ಮಾಡೋಕ್ಕೆ ಬಿಡ್ತಾಳೆ. ಸೊ ಆಮೇಲೆ ತಿಂದರೆ ಸ್ವಲ್ಪ ನೆಂದಿರುತ್ತಲ್ವ, ಹಾಗಾಗಿ ತಿನ್ಬೋದು ಅಮ್ಮ ಅಂತ ಈ ರೀತಿ ಮಾಡ್ತಾಳೆ. ಯಾಕೆ ಅಂದರೆ ಅವಳಿಗೆ ರೈಸ್ ಮಾಡಿದ್ದೆ, ಪುಳಿಯೋಗರೆ ಗೊಜ್ಜು ಕೂಡ ಇತ್ತು. ಸೊ ತಿನ್ಬೋದಿತ್ತು. ಅವಳಿಗೆ ಚಪಾತಿ ಅವಳ ಫೇವ್ರೆಟ್ಟು. ಹಾಗಾಗಿ ನಾನು ಏನಾದ್ರು ಮಾಡಿ ಒಟ್ಟಿಗೆ ತಿನ್ಬೇಕು ಅವಳು ಅಷ್ಟೇ. ಸೊ ಇದನ್ನು ಮೊಸರೊಳಗಡೆ ಹಾಕ್ಕೊಂಡು ಡಿಪ್ ಮಾಡಿ ಇನ್ನೇನು ನಾನು 10 ಮಾಡಿದ್ದಾಯಿತು. ಸೊ ಇನ್ನೊಂದು 2-3 ಮಾಡಿದ್ರೆ ಮುಗೀತು. ಆಮೇಲೆ ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ವಾಷಿಂಗ್ ಹಾಕಬೇಕು. ನೆನ್ನೆಲ್ಲ ಮಳೆ ಇರೋದ್ರಿಂದ ಬಟ್ಟೆ ವಾಶ್ ಮಾಡಿಲ್ಲ, ಒಂದೇ ದಿನಕ್ಕೆ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಹಾಗೆ ಕಾರ್ಪೆಟ್ ಕೂಡ ವಾಶ್ ಮಾಡಿ ಹಾಕಿದ್ದೆ. ಅದನ್ನು ಬೇರೆ ತೊಗೊಂಡು ಬರಬೇಕು. ಇವತ್ತು ಪೌರ್ಣಮಿ ಇರೋದ್ರಿಂದ ಪೂಜೆ ಬೇರೆ ಮಾಡಬೇಕು. ಸೊ ದಿನ ನಮ್ಮ ಹಸ್ಬೆಂಡ್ ಮಾಡೋರು ಇವತ್ತು ಅವ್ರಿಗೆ ಟೈಮ್ ಆಗುತ್ತೆ ಅಂತ ಬೇಗ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮದೇ ಅದು ಕೆಲಸ ಪೂಜೆ ಮಾಡಬೇಕಿವತ್ತು. ಸೊ ಇನ್ನೇನು ಟಿಫನ್ ತಿನ್ನಬೇಕು. ಟೈಮ್ ಆಗಲೇ 9:30 ಆಯಿತು. ಒಂದೇ ಸಲ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಆಮೇಲೆ ಬಂದು ಪೂಜೆ ಮಾಡಿ ಟಿಫನ್ ತಿಂದ್ರೆ ಆಯಿತು ಅಂದ್ಕೊಂಡು ನಾನು ಬಟ್ಟೆ ವಾಷಿಂಗ್ ತಗೊಂಡು ಹೋಗ್ತಾಯಿದ್ದೆ. ಸೊ ಮೇ ಬಿ ನಾಳೆ ಕಿಚನ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಮೆಸೇಜ್ ಮಾಡಿದ್ದೀರ, ಬಟ್ ನಾನು ಇನ್ನೂ ಆರ್ಗನೈಸ್ ಏನು ಮಾಡಿಲ್ಲ ಕಿಚನ್ಗೆ. ಸೊ ಹಾಗಾಗಿ ನಾನು ಕಿಚನ್ ಟೂರ್ ಮಾಡಿಲ್ಲ ಅಷ್ಟೇ. ಇವಾಗ ಯಾವ ರೀತಿ ಇದೆ ಅದೇ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ಒಂದು ಸತಿ ನನಗೆ ಯಾವ ರೀತಿ ಬೇಕು ಆ ರೀತಿ ಅರೇಂಜ್ ಮಾಡಿಕೊಂಡು ಇನ್ನೊಂದು ಸಲ ಬೇಕಿದ್ದರೆ ವಿಡಿಯೋ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಅಂತೂ ಪೂಜೆ ಎಲ್ಲ ಮುಗೀತು ಇವತ್ತು. ಪೂಜೆ ಆದಮೇಲೆ ಇನ್ನೇನು ಟಿಫನ್ ತಿನ್ನಬೇಕು. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಮಾಡೋ 3 ವೀಡಿಯೋಸ್ಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.